ಅಲ್ಲ, ಇದು ತುಂಬಾ ಒಂದು ಗಂಭೀರವಾದ ವಿಷಯ. ಇದನ್ನ ಬಿಜೆಪಿ ಪಕ್ಷ ತುಂಬಾನೇ ಒಂದು ಹೋರಾಟ ಮಾಡಿ ಇದರ ವಿರುದ್ಧ ಜನಕ್ಕೆ ಒಂದು ತಿಳುವಳಿಕೆಯನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಖಂಡಿತ ಈ ಈ ಒಂದು ಮೂಲಕ ಜನಕ್ಕೆ ಈ ಸಂದೇಶ ಹೋಗ್ಲೇಬೇಕು ಅನ್ನೋದು ಉದ್ದೇಶ. ಕಾಂಗ್ರೆಸ್ನವರು ಆರೋಪ ಮಾಡ್ತಾರೆ ಎಲ್ಲವೂ ಕೂಡ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವಂತದ್ದು ಆಸ್ತಿಯನ್ನು ನಮೂದಾಗಿರುವಂತದ್ದು ದಾಖಲೆಗಳಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಬೊಮ್ಮಾಯಿಯವರ ಸರ್ಕಾರದಲ್ಲಿ. ನೀವು ಈಗಷ್ಟೇ ಲಾಯರ್ ಒಬ್ರು ಅವರು ತುಂಬಾ ಸ್ಪಷ್ಟವಾಗಿ ವಕ್ಫ್ ಯಾವಾಗ ಸೃಷ್ಟಿಯಾಗಿತ್ತು, ಯಾವ ಕಾರಣಕ್ಕಾಗಿ, ಯಾವ ಉದ್ದೇಶದಿಂದ ಬ್ರಿಟಿಷ್ ಸರ್ಕಾರದವರ ಕಾಲದಿಂದನೂ ಅದನ್ನ ನಡ್ಕೊಂಡು ಬಂದಿದ್ದಾರೆ. ವಕ್ಫ್ ಬೋರ್ಡ್ ಅಲ್ಲಿ ಇರೋಂಥ ಒಂದು ಕಾಯ್ದೆಗಳು ಏನಿದೆ ಅದನ್ನ ಜನಕ್ಕೆ ಅಷ್ಟು ತಿಳುವಳಿಕೆ ಇರಲಿಲ್ಲ. ಈಗ ಈ ಒಂದು ವಿಷಯಕ್ಕೆ ಅಂದ್ರೆ ಈ ಆಸ್ತಿ ಪಾಸ್ತಿ ವಿಷಯ ಬಂದಾಗಲ್ಲ, ದೇವಸ್ಥಾನದ ಒಂದು ಆಸ್ತಿಗಳು ಅವರು ವಕ್ಫ್ ಬೋರ್ಡ್ ಕ್ಲೇಮ್ ಮಾಡ್ತಾ ಇರೋದ್ರಿಂದ ಇದು ಜನಸಾಮಾನ್ಯರಿಗೂ ಗೊತ್ತಾಗೋ ಒಂದು ಹಂತಕ್ಕೆ ಈಗ ಬಂದಿದೆ. ಆದ್ರೆ ಇದು ಎಷ್ಟು ವರ್ಷಗಳಿಂದ ನಡೀತಾ ಇದೆ ಇದು. ಸೊ ಹಾಗಾಗಿ ನೀವು ಆವಾಗ ಬಿಜೆಪಿ ಸರ್ಕಾರ ಇತ್ತಾ? ಈ ದೇಶವನ್ನ 50-60 ವರ್ಷ ಒಂದು ಕನ್ಸಿಕ್ಯೂಟಿವ್ ಆಗಿ ಆಳಿದ್ದು ಕಾಂಗ್ರೆಸ್ ಸರ್ಕಾರ. ಅವರ ಒಂದು ಅವಧಿಯಲ್ಲಿ ಈ ಒಂದು ರೂಲ್ಸ್ನ ತಂದಿದ್ರು. ಆದ್ರೆ ಜನಸಾಮಾನ್ಯರಿಗೆ ಇವಾಗ ಅದರ ಒಂದು ತಿಳುವಳಿಕೆ ಆಗ್ತಾ ಇದೆ. ಅಲ್ಲ, ಈಗ ರೈತರ ಜಮೀನನ್ನ ನೀವು ನಮ್ದು ಅಂತ ಕ್ಲೇಮ್ ಮಾಡಿ, ದೇವಸ್ಥಾನದ ಒಂದು ಜಾಗ ಇದು ನಮ್ದೇ ಅಂತ ನೀವು ಕ್ಲೇಮ್ ಮಾಡಿದ್ರೆ ಇದು ಮೊಸರಲ್ಲಿ ಕಲ್ಲು ಅಂತ ಹೇಳ್ತಾರ? ಇಡೀ ಒಂದು ಬೆಟ್ಟ ತೆಗೆದು ನಮ್ಮ ತಲೆ ಮೇಲೆ ಹಾಕುವಂತ ವಿಷಯ ಅಂತಾನ ಹೇಳ್ಬೇಕಾ? ನೀವೇ ಹೇಳಿ. ಈಗ ಇವತ್ತಿನ ದಿನ ಬಾಂಗ್ಲಾದೇಶಲ್ಲಿ ಏನೇನ್ ನಡೀತಾ ಇದೆ ಅನ್ನೋದು ನಮ್ ಕಣ್ಮುಂದೆ ಇದೆ. ನಾಳೆ ದಿನ ಅದು ನಮ್ಮ ದೇಶದಲ್ಲಿ ಆಗ್ಬೇಕು ಅಂತ ಈ ಉದ್ದೇಶ ಇಟ್ಕೊಂಡು ಹೊರಟಿದಾರ ಅಂತ ಅರ್ಥ ಆಗ್ಬೇಕು ನಮಗೂ. ಅಷ್ಟೇ ಅಲ್ಲ, ಈ ಎರಡು ಸಮುದಾಯಗಳ, ಎರಡು ಧರ್ಮಗಳ ವಿರುದ್ಧ ಒಂದು ವಿಭಜನೆಯನ್ನ ತಂದು ದೇಶದಲ್ಲಿ ಮತ್ತೆ ಅಲ್ಲೋಲ ಕಲ್ಲೋಲ ಮಾಡುವಂತ ಒಂದು ದುರುದ್ದೇಶನೇ ಇದು. ನಾವು ಮುನ್ನೆಚ್ಚರಿಕೆಯಿಂದ ನಡ್ಕೊಳ್ದೆ ಹೋದ್ರೆ ಇನ್ನೂ ನಮ್ಮ ಕೈಯಲ್ಲಿ ಏನೂ ಇರಲ್ಲ, ಕೈ ಮೀರಿ ಹೋಗುತ್ತೆ, ಏನೂ ಮಾಡಕ್ಕಾಗಲ್ಲ. ಅದಕ್ಕೇನೆ ಈ ಒಂದು ಹೋರಾಟ. ಏನದು ಸ್ಥಾನಮಾನ ಗಿಟ್ಟಿಸ್ಕೊಳಕ್ ಹೋಗಿ ಹೋರಾಟ ಬರ್ತಾ ಇದ್ದಾರೆ ಬಿಜೆಪಿ, ಪ್ರತಿಭಟನೆ ಭಾಗವಹಿಸಿದ್ದಾರೆ. ಅವ್ರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ. ನಾನು ಯಾವ ರೀತಿ ನನ್ನ ಸ್ಥಾನ ಅಥವಾ ನನ್ನ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ನಾನು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದವಳು. ನಾನು ಸ್ಥಾನಮಾನದ ಆಸೆ ನನಗಾಗ್ಲಿ, ನಮ್ಮ ಕುಟುಂಬದವರಾಗ್ಲಿ, ಅಂಬರೀಷ್ ಅವರ ಕಾಲದಿಂದಲೂ ನಮ್ಮದು ತ್ಯಾಗ ಮಾಡಿರೋ ಒಂದು ಕುಟುಂಬ ಬಿಟ್ರೆ ಯಾವುದಕ್ಕೂ ಆಸೆ ಪಟ್ಟು ಏನೂ ಇಲ್ಲ. ನಮ್ಮ ಆಸೆ ಏನೇ ಇದ್ರೂ ಮೋದಿ ಅವರು ಮಾಡ್ತಿರುವಂತ ಒಳ್ಳೆ ಒಂದು ನಮ್ಮ ದೇಶಕ್ಕಾಗಿ ಅವ್ರು ತರ್ತಾ ಇರುವಂತ ಒಳ್ಳೆ ಒಳ್ಳೆ ಯೋಜನೆಗಳು, ಬಡವರ ಪರ ಅವ್ರು ಮಾಡ್ತಿರೋಂಥ ಸೇವೆ ಏನಿದೆ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು, ಅದು ಜನಕ್ಕೆ ತಲುಪಬೇಕು ಅನ್ನೋ ಒಂದೇ ಉದ್ದೇಶ ಬಿಟ್ರೆ ನಮಗೆ ವೈಯಕ್ತಿಕವಾಗಿ ಯಾವ ರೀತಿಯ ಆಸೆನೂ ಇಲ್ಲ. ಆ ರೀತಿಯ ಆಕಾಂಕ್ಷೆಗಳು, ಆ ರೀತಿ ರಾಜಕಾರಣ ಮಾಡೋರ ಲಿಸ್ಟ್ ನಿಮ್ಮ ಮುಂದೆನೇ ಇದೆ. ಅವ್ರಿಗೆ ಅದು ಅಪ್ಲೈ ಆಗುತ್ತೇನೋ ನೋಡ್ಕೊಳ್ಳಿ. ಅಲ್ಲ, ನಾನು ಬಿಜೆಪಿ ಪಕ್ಷದಲ್ಲಿ ಇರೋದೇ ನನಗೊಂದು ಸ್ಥಾನ, ಒಂದು ಗೌರವ ಅಂತ ನಾನು ತಿಳ್ಕೊಂಡಿದ್ದೀನಿ. ಇದು ಜನಕ್ಕೆ, ಜನರ ಪರ ಹೋರಾಟ ಮಾಡುವಂತ ಪಕ್ಷದಲ್ಲಿ ಇರೋದೇ ಒಂದು ಗೌರವ. ಅದು ಮೋದಿ ಅವರಂತ ಒಬ್ಬ ನಾಯಕರು, ಅವರ ಹಿಂದೆ ನಾವೆಲ್ಲ ಇದೀವಿ, ನಾವು ಅವರ ಕೆಳಗೆ ಕೈ ಕೆಲಸ ಮಾಡ್ತಾ ಇದೀವಿ ಅನ್ನೋದೇ ನಮಗೊಂದು ಗೌರವ. ಅದು ಸ್ಥಾನಮಾನ ಏನಿದೆ? ಸ್ಥಾನಮಾನ, ನಾನು MP ಆಗಿದ್ದೆ, ಅಂಬರೀಷ್ ಅವರು ಕ್ಯಾಬಿನೆಟ್ ಮಿನಿಸ್ಟ್ರು ಇಲ್ಲಿದ್ರು, ಅಲ್ಲಿ ಯೂನಿಯನ್ ಮಿನಿಸ್ಟರ್ ಆಗಿದ್ರು. ಇದಕ್ಕಿಂತ ಸ್ಥಾನಮಾನ ಇನ್ನೇನು ನೋಡ್ಬೇಕು? ನಾವೆಲ್ಲ ನೋಡಿದೀವಿ. ನಮ್ಮ ಕೈಲಿ ಏನು ನೋಡದೆ, ಏನು ಹಿನ್ನೆಲೆ ಇಲ್ಲದೆ ಇಲ್ಲಿಗೆ ಬಂದಿಲ್ಲ. ಎಲ್ಲ ರೀತಿಯ ಅಧಿಕಾರ ನಾವು ನೋಡಿದ್ವಿ, ಎಲ್ಲ ರೀತಿಯ ಜನರಲ್ಲಿ ಒಂದು ಪಾಪ್ಯುಲಾರಿಟಿನೂ ನಾವು ಸಿನಿಮಾ ರಂಗದಲ್ಲೂ ನೋಡಿದ್ವಿ, ಇಲ್ಲೂ ನೋಡಿದ್ವಿ. ಇದು ಯಾರು ಕಾಣದೇ ಇರೋರು ಬಹುಶಃ ಬೇರೆ ರೀತಿ ಅವ್ರು ತಿಳ್ಕೊಂಡು ಮಾತಾಡ್ಬೋದೇ ಹೊರತು ನಮ್ಗೆ ಆ ರೀತಿಯ ದುರಾಸೆ ಅನ್ನೋದು ಇಲ್ಲ ಅಷ್ಟೇ. ನಾನು ಯಾವತ್ತೋ MLC ಆಫರ್ ನನಗೆ 6 ವರ್ಷದ ಹಿಂದೆ ಬಂದಾಗ ನಾನು ಬೇಡ ಅಂತ ಬಂದವಳು. ನಾನು ಸ್ಥಾನಮಾನ ಆಸೆ ಪಡೋರಿಗೆ ಅಂತ ಸ್ಥಾನಗಳು ಸಿಗಲಿ, ನನಗೆ ಆ ರೀತಿಯ ಆಸೆ ಇಲ್ಲ.
ನೋಡಿ ಅಂತ ಆಫರ್ ಏನಾದ್ರು ಅಥವಾ ಸ್ಥಾನ ನನಗೆ ಬಂದಾಗ ನಿಮ್ಮೆಲ್ಲರಿಗೂ ಗೊತ್ತೇ ಆಗತ್ತೆ. ಆದ್ರೆ ಇದ್ರಲ್ಲಿ ರಹಸ್ಯ ಏನಿದೆ? BPL ಕಾರ್ಡ್ ಎಲ್ಲ ರದ್ದಾಗಿದೆ ಮೇಡಮ್, ಬಹಳಷ್ಟು ಗೊಂದಲ ಸೃಷ್ಟಿ ಆಗ್ತಾ ಇದೆ. ಏನ್ ಹೇಳ್ತೀರಾ ಮೇಡಮ್? ಇದು ತಪ್ಪು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ನೀವು ಎಲೆಕ್ಷನ್ ಗೆಲ್ಬೇಕಾದ್ರೆ ಅದೊಂದೇ ಉದ್ದೇಶ ಇಟ್ಕೊಂಡು ನೀವು ಯಾರ ಪರ ಇಷ್ಟ ಬಂದಾಗೆ ನೀವು ಆಶ್ವಾಸನೆ ಕೊಟ್ಟು ಇದನ್ನ ಕೊಡ್ತೀವಿ, ಅದು ಫ್ರೀ ಕೊಡ್ತೀವಿ, ಎಲ್ರಿಗೂ ಇದು ಉಚಿತ, ಅದು ಖಚಿತ, ಇದು ನಿಶ್ಚಿತ ಅಂತ ಉದ್ದಕ್ಕೂ ನೀವು ಭಾಷಣ ಮಾಡಿ ಇವತ್ತಿನ ದಿನ ಅವ್ರ ಕೈಲಿ ಆಗ್ತಿಲ್ಲ, ಅಲ್ಲಿ ದಿವಾಳಿ ಆಗಿದೆ. ಆವಾಗ ನೀವು ಒಂದೊಂದಾಗಿ ಕಟ್ ಮಾಡ್ಕೊಂಡು ಬರ್ತೀರಾ. ಈಗ ಜನರನ್ನ ಯಾವ ರೀತಿ ನೀವು ಮೋಸ ಮಾಡಿ ಅನ್ಯಾಯ ಮಾಡೋಕೆ, ಬಲಿ ಮಾಡೋಕೆ ನೋಡ್ಕೊಂಡು ಬರ್ತಾ ಇದ್ದೀರಾ? ಈಗ ಅನ್ಯಾಯ ನೀವು ರೈತರಿಗೆ ಮಾಡ್ತಿರೋ ಅನ್ಯಾಯನ, ಜನಸಾಮಾನ್ಯರಿಗೆ ಬಡವರಿಗೆ ಮಾಡ್ತಿರೋ ಅನ್ಯಾಯನ ನಿಮ್ ಕಣ್ಣಿಗೆ ಕಾಣ್ತಿಲ್ವಾ? ಇದು ಈ ವಿಚಾರದಲ್ಲೂ ಕೂಡ ಮೇಡಮ್ ಕಾಂಗ್ರೆಸ್ ಕೇಂದ್ರದ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ. ಕೇಂದ್ರದ ಮಾನದಂಡಗಳ ಆಧಾರದ ಮೇಲೆ ಇಲ್ಲಿ ಕೆಲವೊಂದಿಷ್ಟು BPL ಕಾರ್ಡ್ ರದ್ದಾಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ದೇಶದಲ್ಲಿ ಬೇರೆ ಎಲ್ಲೂ ನಡೀತಾ ಇರೋದನ್ನ ನಮ್ಮ ಬರೀ ಕರ್ನಾಟಕದಲ್ಲಿ ನಡೀತಾ ಇದೆಯಾ? ಕೇಂದ್ರದ ಒಂದು ಮಾನದಂಡ ಎಲ್ಲಾ ರಾಜ್ಯಕ್ಕೂ ಅನ್ವಯ ಆಗತ್ತೆ ತಾನೆ, ಬರೀ ಕರ್ನಾಟಕಕ್ಕೆ ಮಾತ್ರ ಅಪ್ಲೈ ಆಗತ್ತಾ? ಅದು ಆಗಿದ್ರೆ ಎಲ್ಲ ಕಡೆ ಅದು ಅಪ್ಲೈ ಆಗ್ಬೇಕು. ಕರ್ನಾಟಕಕ್ಕೆ ಸ್ಪೆಷಲ್ ಆಗಿ ಏನಾದ್ರೂ ಇದೆಯಾ ಆ ತರ ಈ ರೀತಿ ಇಲ್ಲಿ ಮಾತ್ರ ಆಗ್ಬೇಕು ಅಂತ? ಈಗ 5 ಕಿಲೋ ಅಕ್ಕಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆಯಾ ಇಲ್ವೋ? ಅದನ್ನ ಬಿಟ್ಟು ಇವರು ಕೊಡೋಕ್ ಆಗ್ದೇನೆ ಆಮೇಲೆ ನಾವು ಅದನ್ನ ದುಡ್ಡಿನ ರೂಪದಲ್ಲಿ ಕೊಡ್ತೀವಿ ಅಂದ್ರು. ಈಗ ಅದನ್ನು ನಿಲ್ಲಿಸ್ಬಿಡ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಎಷ್ಟೋ ತಿಂಗಳಿಂದ ಮಹಿಳೆಯರಿಗೂ ಆ 2,000 ರೂಪಾಯಿ ಎಷ್ಟೋ ಜನಕ್ಕೆ ಸಿಗ್ತಾ ಇಲ್ಲ. ನೀವೇನ್ ಮನೆಗೆ ಹೋಗಿ ಕೇಳ್ಕೊಂಡು ಬರೋಕ್ಕಾಗತ್ತಾ? ಎಷ್ಟೋ ಜನ ಮಹಿಳೆಯರು ನಮ್ಮ ಹತ್ರಕ್ಕೆ ಬರ್ತಾರೆ, ನಮ್ಗೆ ಸಿಗ್ತಾನೆ ಇಲ್ಲ ಅಂತ ಹೇಳ್ತಾರೆ. ಈಗ ಅವ್ರಿಗೆ BPL ಕಾರ್ಡು ನೀವು ಇದನ್ನ ಮಾಡ್ತೀವಿ, ರದ್ದು ಮಾಡ್ತೀವಿ ನಿಮ್ಗೆ ಅಂತ ಹೇಳಿದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಜನರು? ಏನಕ್ಕೆ ಮತ್ತೆ ನೀವು ಗ್ಯಾರಂಟಿ ಅಂತ ಕೊಟ್ಟಿದ್ರಿ? ಈಗ ಒಪ್ಕೋಬೇಕು ಸರ್ಕಾರ, ನಾವು ತಪ್ಪು ಮಾಡಿದ್ವಿ, ನಮ್ಮ ಕೈಲಿ ಆಗ್ತಿಲ್ಲ ಅನ್ನೋದು ಒಪ್ಕೊಂಡು ಅದನ್ನ ಯಾವ ರೀತಿ ಸರಿಪಡಿಸ್ಬೇಕೋ, ಬಡವರಿಗೆ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು, ಅದನ್ನ ಮಾಡಲೇಬೇಕು ಸರ್ಕಾರ. ಗ್ಯಾರಂಟಿ ನಿಲ್ಲಿಸೋದಕ್ಕೋಸ್ಕರ ಈ ರೀತಿ BPL ಕಾರ್ಡ್ ಅದನ್ನ ತುಂಬಾ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಗ್ಯಾರಂಟಿಗಳನ್ನ ಅವ್ರ ಕೈಲಿ ಇದನ್ನ ಮಾಡೋಕ್ ಆಗ್ತಿಲ್ಲ, ಸಸ್ಟೈನ್ ಮಾಡೋಕ್ ಆಗ್ತಿಲ್ಲ. ಅವರು ಅದು ಮೊದ್ಲಿಂದ ಗೊತ್ತಿರೋ ವಿಚಾರನೇ. ಗ್ಯಾರಂಟಿಗಳನ್ನ ಅಷ್ಟು ಫ್ರೀಯಾಗಿ ಅಷ್ಟು ಧಾರಾಳವಾಗಿ ಕೊಡೋದಾದ್ರೆ ಪ್ರತಿಯೊಂದು ಸರ್ಕಾರನೂ ಕೊಡ್ಬೋದಲ್ಲ. ಬರೀ ಕರ್ನಾಟಕ ಅಥವಾ ಇನ್ನೊಂದು ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ಲಿ ಮಾತ್ರ ಯಾಕೆ? ಪ್ರತಿಯೊಂದು ಕಡೆನೂ ಅದು ಕೊಟ್ಟು ಅವ್ರ ಎಲೆಕ್ಷನ್ ಅಲ್ಲಿ ಆರಾಮಾಗಿ ನಾವು ಗೆಲ್ಬೋದು ಅನ್ನೋ ಒಂದು ಇದನ್ನ ಇಟ್ಕೊಂಡು ಮಾಡ್ಬೋದಲ್ಲ. ಏನಕ್ಕೆ ಮಾಡಲ್ಲ? ಬಿಕಾಸ್ ಅವ್ರಿಗೆ ಗೊತ್ತಿದೆ ಆರ್ಥಿಕವಾಗಿ ಇದು ಸಸ್ಟೈನ್ ಮಾಡೋ ಅಂತ ವಿಷಯ ಅಲ್ಲ ಅನ್ನೋದು ಗೊತ್ತಿದೆ ಅವ್ರಿಗೆ. CM ಅವರು ಹೇಳ್ತಾರೆ ಮೇಡಮ್, ಯಾರು ಹೇಳಿದ್ದು ರಾಜ್ಯದಲ್ಲಿ ದುಡ್ಡಿಲ್ಲ ಅಂತ, ಅಭಿವೃದ್ಧಿ ಕೆಲಸಗಳಾಗ್ತಿವ, ನಾವೇ ಕೇಂದ್ರದ ಹತ್ರ ಹಣವನ್ನ ಕೇಳ್ತಾ ಇದೀವ ಅನ್ನೋದನ್ನ ಕೂಡ ಪ್ರಶ್ನೆ ಮಾಡ್ತಾರೆ. ಈ ವಿಚಾರವಾಗಿ ನೋಡಿ, ಅಭಿವೃದ್ಧಿ ಕೆಲಸಗಳು ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ನಾವ್ ಹೇಳೋದು ಬೇಕಾಗಿಲ್ಲ. ನೀವು ಕಾಂಗ್ರೆಸ್ ಪಕ್ಷದ MLAಗಳನ್ನೇ ಕೇಳಿ, ಅವರವರ ಕ್ಷೇತ್ರಗಳಿಗೆ ನೀವು ವಿಸಿಟ್ ಮಾಡಿ ಅವರನ್ನೇ ಕೇಳಿ. ಮೊನ್ನೆ ಅಷ್ಟೇ ಅಷ್ಟು ದೂರ ಯಾಕೆ? ನಿಮ್ಗೆ AICC ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹೇಳಿದಾರಲ್ಲ, ಈ ಗ್ಯಾರಂಟಿಗಳಿಂದ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇದೆ, ನಮ್ ಕೈಲಿ ಆಗ್ತಿಲ್ಲ ಅನ್ನೋಂಥ ಮಾತನ್ನ ಬೇರೆ ಯಾರೋ ಹೇಳೋದು ಯಾಕೆ? ಅವರ ಹಿರಿಯ ನಾಯಕರು, ಅವು ಸೀನಿಯರ್ ಮೋಸ್ಟ್ ಲೀಡರ್ ಅವರೇ ಹೇಳಿದ್ದಾರೆ. ಇನ್ನು ನಾವೇನಕ್ಕೆ ಕೇಳ್ಬೇಕು ಅದನ್ನ? ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. AIN ನ್ಯೂಸ್ ಕನ್ನಡ, ವರದಿ ನಮ್ಮದು, ನಿರ್ಧಾರ ನಿಮ್ಮದು.